ನೀವೇನಾದ್ರೂ 20,000 ಒಳಗಡೆ ಒಂದು ಒಳ್ಳೆ ಮೊಬೈಲ್ ನೋಡ್ತಿದ್ರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ವಿಡಿಯೋಗಾದ್ರೆ ಲೈಕ್ ಮಾಡ್ಕೊಟ್ರೆ, ಹಾಗೆ ಹೊಸಬ್ರು ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಟ್ರೆ. ಹಾಗಿದ್ರೆ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡಿ. ಬನ್ನಿ ಗೈಸ್, ಮೊದಲನೇದಾಗಿ ಬಂದ್ಬಿಟ್ಟು ರಿಯಲ್ಮಿ ನಾರ್ಜೋ 90 ಅಂತ. ಇದರಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.57 ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇರುತ್ತೆ. ಇನ್ನು 120 Hz ರಿಫ್ರೆಶ್ ರೇಟ್ ಇರುತ್ತೆ. ಇನ್ನು ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 6400 ಮ್ಯಾಕ್ಸ್ ಪ್ರೊಸೆಸರ್ ಇರುತ್ತೆ. ಇನ್ನು ಇದರಲ್ಲಿ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ 50MP ಮೇನ್ ಕ್ಯಾಮೆರಾ ಪ್ಲಸ್ ಫ್ರಂಟ್ 50MP ಇರುತ್ತೆ. ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು ಬಿಗ್ ಬ್ಯಾಟ್ರಿ ಗೈಸ್, ಇದು 7000 mAh ಬ್ಯಾಟ್ರಿ ಇರುತ್ತೆ. ಪ್ಲಸ್ 60 ವ್ಯಾಟ್ ಫಾಸ್ಟ್ ಚಾರ್ಜರ್ ಸಹ ಇದರಲ್ಲಿ ಇರುತ್ತೆ. ಈ ಮೊಬೈಲ್ ಬಂದು ನಿಮಗೆ ನಾರ್ಮಲ್ ಯೂಸರ್ಸ್ಗೆ ಓಕೆ, ಬಟ್ ನೀವು ಗೇಮ್ಸ್ ಎಲ್ಲ ಆಡ್ತೀರಂದ್ರೆ ಇದರಲ್ಲಿ ಗೇಮ್ಸ್ ಅಷ್ಟೊಂದು ನಿಮಗೆ ಸಪೋರ್ಟಬಲ್ ಆಗಲ್ಲ. ನಿಮ್ ಪೇರೆಂಟ್ಸ್ಗೆ ಯಾರಾದ್ರೂ ಇದ್ರೆ ಇದನ್ನ ಈಸಿಯಾಗಿ ಆರಾಮಾಗಿ ಡೈಲಿ ಯೂಸಸ್ ಮಾಡ್ಕೋಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು 16 ಇಂದ 17,000 ಒಳಗಡೆ ಇದರ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ. ನಿಮಗೆ ಬೇಕಾದ್ರೆ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಸ್ಯಾಮ್ಸಂಗ್ M36 ಅಂತ. ಇದರಲ್ಲಿ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ 6.7 ಫುಲ್ HD AMOLED ಡಿಸ್ಪ್ಲೇ ಪ್ಲಸ್ 120 Hz ರಿಫ್ರೆಶ್ ರೇಟ್ ಇರುತ್ತೆ. ಇದರಲ್ಲಿ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಸ್ಯಾಮ್ಸಂಗ್ Exynos ಪ್ರೊಸೆಸರ್ ಇರುತ್ತೆ 1380. ಇನ್ನು ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಅಲ್ಲಿ 3 ಕ್ಯಾಮೆರಾ ಇರುತ್ತೆ. ಮೇನ್ ಕ್ಯಾಮೆರಾ ಬಂದ್ಬಿಟ್ಟು 50MP ಕ್ಯಾಮೆರಾ ಇರುತ್ತೆ. ನೆಕ್ಸ್ಟ್ 8MP ಅಲ್ಟ್ರಾ ವೈಡ್ ಆಂಗಲ್ ಇರುತ್ತೆ. ನೆಕ್ಸ್ಟ್ 2MP ಮ್ಯಾಕ್ರೋ ಇರುತ್ತೆ. ಇನ್ನು ಫ್ರಂಟ್ ನೋಡೋದಾದ್ರೆ 13MP ಇರುತ್ತೆ. ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ 5000 mAh ಬ್ಯಾಟ್ರಿ ಇರುತ್ತೆ. 25 ವೋಲ್ಟ್ ಫಾಸ್ಟ್ ಚಾರ್ಜರ್ ಇರುತ್ತೆ. ಇದರಲ್ಲಿ ಮೇನ್ ಆಗಿ ಬಂದ್ಬಿಟ್ಟು ನಿಮಗೆ ಕ್ಯಾಮ್ರಾಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಅಲ್ಲಿ 3 ಕ್ಯಾಮೆರಾ ಇರುತ್ತೆ. ನಿಮಗೆ ಡೈಲಿ ಯೂಸರ್ಸ್ಗೆ ಇದು ಓಕೆ, ಬಟ್ ನಿಮಗೆ ಗೇಮ್ಸ್ ಆಗಲಿ ಇದೊಂದು ಕಡಿಮೆ ಸಪೋರ್ಟ್ ಆಗಿರೋದು. ಇದು ಪ್ರೈಸ್ ಬಂದು 70,000 ಇಂದ 18,000 ಮಧ್ಯದಲ್ಲಿ ಇರುತ್ತೆ. ಬೇಕಂದ್ರೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇನ್ನು ಫೈನಲ್ ಆಗಿ ನೋಡೋದಾದ್ರೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ P4 ಅಂತ, ಇದು ಮಾತ್ರ ನಿಮಗೆ ಒಳ್ಳೆ ಸಖತ್ತಾಗಿರುತ್ತೆ. 120,000 ಅಲ್ಲಿ. ಇದರಲ್ಲಿ ಮೇನ್ ಬಂದ್ಬಿಟ್ಟು ಬ್ಯಾಟ್ರಿ ಬಂದ್ಬಿಟ್ಟು 7000 mAh ಬ್ಯಾಟ್ರಿ ಇರುತ್ತೆ. ಪ್ಲಸ್ 80 ವಾಟ್ ಫಾಸ್ಟ್ ಚಾರ್ಜರ್ ಸಹ ಇರುತ್ತೆ. ಇನ್ನು ಎರಡನೇದಾಗಿ ನೋಡೋದಾದ್ರೆ ಇದರಲ್ಲಿ ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7400 ಪ್ಲಸ್ ಹೈಪರ್ ಚಿಪ್ಸೆಟ್ ಇರುತ್ತೆ. ಇದರಲ್ಲಿ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು 50MP ಮೇನ್ ಕ್ಯಾಮೆರಾ ಇರುತ್ತೆ. ಪ್ಲಸ್ 8MP ಅಲ್ಟ್ರಾ ವೈಡ್ ಇರುತ್ತೆ. ಫ್ರಂಟ್ ಬಂದ್ಬಿಟ್ಟು ನಿಮಗೆ 60MP ಇರುತ್ತೆ. ಇದರಲ್ಲಿ ರ್ಯಾಮ್ ಬಂದ್ಬಿಟ್ಟು 6GB ಪ್ಲಸ್ 8GB ಎರಡು ವೇರಿಯಂಟ್ ಅಲ್ಲಿ ನಿಮಗೆ ರ್ಯಾಮ್ ಸಿಗುತ್ತೆ. ಈ ಫೋನ್ ಬಂದ್ಬಿಟ್ಟು ನಿಮಗೆ ಆಲ್ರೌಂಡ್ ಕಿಂಗ್ ಅಂತಾನೆ ಹೇಳ್ಬೋದು. 120,000 ಅಲ್ಲಿ ನಿಮಗೆ ಗೇಮಿಂಗ್ ಪರ್ಫಾರ್ಮೆನ್ಸ್ ಹಂಗೆ ಚೆನ್ನಾಗಿರುತ್ತೆ, ಕ್ಯಾಮ್ರಾನು ಚೆನ್ನಾಗಿರುತ್ತೆ. ಬ್ಯಾಟ್ರಿ ಬ್ಯಾಕಪ್ ಬಂದ್ಬಿಟ್ಟು 7000 mAh ಬ್ಯಾಟ್ರಿ ಇರುತ್ತೆ. ಈ ಬಜೆಟ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಒಳ್ಳೆ ಫೋನ್ ಅಂತ ಹೇಳ್ಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 19 ಇಂದ 20 ಮಧ್ಯದಲ್ಲಿ ಇರುತ್ತೆ. ನಿಮಗೆ ಬೇಕಂದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ನೋಡಿದ್ರೆ ಅಂಡರ್ 20,000 ಅಲ್ಲಿ ಈ 3 ಫೋನ್ ಬಂದ್ಬಿಟ್ಟು ಬೆಸ್ಟ್ ಇರುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೆ ತಗೊಳ್ಳಿ. ವಿಡಿಯೋ ಹೆಂಗ ಅನ್ಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಲೈಕ್ ಮಾಡ್ಕೊಟ್ರೆ, ಹಾಗೆ ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಟ್ರೆ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ರಿಗೂ ಟಾಟಾ, ಬೈ ಬೈ.